ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ. ಕ್ಷೇತ್ರದ ಅಭಿವೃದ್ಧಿಯನ್ನು ಹೇಗೆ ಮಾಡಲಿ? ಇದು ಶಾಸಕರ ಮಾತು. ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ. ಮಳೆ ಅನಾಹುತ ಸರಿಪಡಿಸುವುದಕ್ಕೆ ಅನುದಾನವನ್ನೇ ನೀಡ್ತಾ ಇಲ್ಲ. ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ಮಂಡ್ಯದ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಮುಂದಾಗಿದ್ದಾರೆ. ಕಾರ್ಯಕರ್ತರ ಜೊತೆ ಮಾತಾಡಿ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಪಾದಯಾತ್ರೆ ಮೂಲಕ ಮುತ್ತಿಗೆ ಹಾಕುವುದಕ್ಕೆ ಎಚ್.ಟಿ. ಮಂಜು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದ ಜೆಡಿಎಸ್ ಶಾಸಕರು ಮಂಜು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರವನ್ನು ನೆನಪು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ಅನುದಾನ ಸಕಾಲಕ್ಕೆ ಬಂದಿಲ್ಲ ಅಂದರೆ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಈ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇದು ಈಗ 6 ತಿಂಗಳು 7 ತಿಂಗಳು ಆಗಿದ್ದಲ್ಲ, ಹಿಂದಿನ ಗೌರ್ಮೆಂಟಲ್ಲೇ ಆಗಿತ್ತು. BJP ಸರ್ಕಾರ ಇದ್ದ ಸಂದರ್ಭದಲ್ಲೇ ಅಪಾರವಾದ ಮಳೆ ಬಿದ್ದು 8 ಕೆರೆಗಳು 46 ಕಟ್ಟೆಗಳು ಡ್ಯಾಮೇಜ್ ಆಗಿತ್ತು. ರೋಡ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಅದರಿಂದ 2 ಪ್ರಾಣ ಹಾನಿನೂ ಆಗಿದೆ. ಒಂದು ನಾಗರಘಟ್ಟ ರಸ್ತೆಯಲ್ಲಿರುವಂಥ ಒಬ್ಬ ಬೈಕ್ ಸವಾರ ಮೃತಪಟ್ಟಿದ್ದಾನೆ. ಸಾರಂಗಿ ಬ್ರಿಡ್ಜ್ ಕೆಳಗಡೆ ಒಬ್ಬ ಬೈಕ್ ಸವಾರ ಅಲ್ಲೂ ಸಹ ಮೃತಪಟ್ಟಿದ್ದಾನೆ. ಅದೆಲ್ಲನೂ ಸಹ ಪ್ರತಿಯೊಂದು ಹೌಸಲ್ಲೂ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸದನ ನಡೆದಾಗಲೇ ಎಲ್ಲಾಗಲೂ ಸಹ ಮನವರಿಕೆ ಮಾಡಿಕೊಟ್ಟಿದ್ದೀವಿ. RDPR ಇಲಾಖೆಗೆ ಹೇಳಿದ್ವಿ, ಅದು ನಮ್ಮ ಇಲಾಖೆಗೆ ಬರೋಕ್ಕಿಲ್ಲ ಅಂತ ಹೇಳಿದ್ರು. ಮೈನರ್ ಇರಿಗೇಷನ್ ಕೇಳಿದ್ವಿ, ಅದು ನಮ್ಮ ಇಲಾಖೆಗೆ ಬರೋಕ್ಕಿಲ್ಲ, ನಮ್ಮ ಇಲಾಖೆ ವ್ಯಾಪ್ತಿಯಿಲ್ಲ ಅಂತ ಹೇಳಿದ್ರು. ಇದು ಫ್ಲಡ್ ಆದ್ದರಿಂದ DC ಅವ್ರ ಮುಖಾಂತರ ರೆವಿನ್ಯೂ ಇಲಾಖೆಗೆ ಅಂತ ಹೇಳಿದ್ರು. ರೆವಿನ್ಯೂ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ DC ಅವ್ರನ್ನೂ ಅಪ್ರೋಚ್ ಮಾಡಿದ್ವಿ. ಕೊನೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಕೊಟ್ಟು ನಾವು ಧರಣಿ ಮಾಡ್ತೀವಿ ಅಂದರು. ಆ ಸಂದರ್ಭದಲ್ಲಿ ಅವರು ಅಂದಾಜು ಪಟ್ಟಿ ತರಿಸ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆಗೆ ಬರೆದು ಆರ್ಥಿಕ ಇಲಾಖೆಯಲ್ಲಿ ಅನುದಾನ ಇಲ್ಲ ಅಂದು ವಾಪಸ್ ಹಾಕಿದ್ದಾರೆ. ಈ ವರ್ಷ ಈ ಸೆಷನ್ನಲ್ಲೂ ಸಹ ನಾನು ಶಿಕ್ಷಣದಲ್ಲಿ ಅವಕಾಶ ಕೇಳಿದೆ, ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಕಾಲಿಂಗ್ ಅಟೆನ್ಷನ್ ಕೇಳಿದೆ, ಅದನ್ನೂ ಸಹ ಅವಕಾಶ ಆಗಲಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಅದು ಹನಿ ಟ್ರ್ಯಾಪ್ ಬಗ್ಗೆ ಸಂಘರ್ಷ ಶುರುವಾಯಿತು. ಎರಡು BJP JDS ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ನಡುವೆ ನಮ್ಮ ಸ್ವಲ್ಪ ಸಂಘರ್ಷ ಆಗಿ ಅದು ಮುಂದಕ್ಕೆ ಹೋಯಿತು. ಮಾತ್ರಕ್ಕೆ ಅವಕಾಶ ಆಗಲಿಲ್ಲ. ನಮಗೆ ಲಿಖಿತ ಉತ್ತರ ಕೊಟ್ಟಿದ್ದಾರೆ. ಏನು ಹಿಂದಿನ ಸದನದ ಅವಕಾಶ ಹೇಳಿ ಉತ್ತರ ಕೊಟ್ಟಿದ್ರು ಅದೇ ಉತ್ತರ ಕೊಟ್ಟಿದ್ದಾರೆ. ಖಂಡಿತವಾಗೂ ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ, ಇದು ಈಗ 6 ತಿಂಗಳು 7 ತಿಂಗಳು ಆಗಿದ್ದಲ್ಲ, ಹಿಂದಿನ ಗೌರ್ಮೆಂಟಲ್ಲೇ ಆಗಿತ್ತು. BJP ಸರ್ಕಾರ ಇದ್ದ ಸಂದರ್ಭದಲ್ಲೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.